ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕಂಪ್ಲಿ ತಾಲೂಕು ವ್ಯಾಪ್ತಿಯ ಹಳ್ಳಿಗಳಲ್ಲಿ ತಡರಾತ್ರಿವರೆಗೂ ಕೂಡ ಕ್ಯಾಂಪೇನ್ ಮಾಡಿದ್ದಾರೆ ತುಕಾರಾಂ. ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಅವರಿಗೆ, ಹೋದ ಕಡೆಯಲ್ಲೆಲ್ಲ. ಇನ್ನು ಕೈ ಅಭ್ಯರ್ಥಿ ತುಕಾರಾಂಗೆ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಅವಳಿ ಜಿಲ್ಲೆಗೆ ಬೇಕಾದಂತಹ ಅನುದಾನ ತರುವೆ ಅಂತ ಈ ಸಂದರ್ಭದಲ್ಲಿ ಕೈ ಅಭ್ಯರ್ಥಿ ಹೇಳಿದ್ದಾರೆ. ಬಳ್ಳಾರಿ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತೇನೆ ಅಂತ ವಾಗ್ದಾನ ಕೂಡ ಮಾಡಿದ್ದಾರೆ. ಈ ತುಕಾರಾಂ ಕಾಂಗ್ರೆಸ್ ಅಭ್ಯರ್ಥಿ ಬಳ್ಳಾರಿ ಲೋಕಸಭಾ ಅಖಾಡದಲ್ಲಿ ಮಿಂಚಿನ ಸಂಚಾರ ಮಾಡ್ತಾ ಇದ್ದಾರೆ. ಹೋದ ಕಡೆಯಲ್ಲೆಲ್ಲ ಭಾರಿ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ. ಇನ್ನು ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಕೂಡ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ತಡರಾತ್ರಿವರೆಗೂ ಕೂಡ ಮಿಂಚಿನ ಸಂಚಾರವನ್ನ ಮಾಡಿ, ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಟವನ್ನ ಮಾಡಿ ಪ್ರಚಾರವನ್ನ ಮಾಡಿದ್ದಾರೆ. ಹಳ್ಳಿ ಹಳ್ಳಿಗೆ ತೆರಳಿ ನಾಗರಾಜಣ್ಣ ಎಲ್ಲರೂ ಕೂಡ ನಾವು ಒಂದು ಜಿಲ್ಲೆನಲ್ಲಿ ಏನು ಶಾಸಕರಿಗೆ ಗಣೇಶ ಸೇರಿದಂತೆ ನಾವೆಲ್ಲರೂ ಕೂಡ ನಿಮ್ಮ ಮನೆ ಮಕ್ಕಳಾಗಿ, ನಿಮ್ಮ ಅಣ್ಣ ತಮ್ಮಂದರಾಗಿ ಮುಂದಿನ ದಿನಗಳಲ್ಲಿ ಸ್ಪೆಷಲಿ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಪುರುವೂರ ಭಾಗದಲ್ಲಿ ಇಬ್ಬರು ಜೋಡೆತ್ತುಗಳಾಗಿ ನಿಮ್ಮ ಕೆಲಸ ಮಾಡಕ್ಕೆ ನಾವು ಪ್ರಾಮಾಣಿಕ ಕೆಲಸ ಮಾಡ್ತೀವಿ. ಇವತ್ತು ಕೂಡ ಇದು ಕೂಡ ಎಸ್ಟಿ ಕ್ಷೇತ್ರ, ನಮ್ದು ಕೂಡ ಎಸ್ಟಿ ಕ್ಷೇತ್ರ. ಇವತ್ತಿನ ದಿನ ನಿಮ್ಮ ಭವಿಷ್ಯಕ್ಕೆ ನಾವು ಪ್ರಾಮಾಣಿಕವಾಗಿ ಮುಂದಿನ 40 ವರ್ಷಕ್ಕನ ಏನೇನಾಗಿ ಏನೇನು ಬೇಕಾಗಿದೆ, ಮುಂದಿನ ಮಕ್ಕಳಿಗೆ ಎಂಪ್ಲಾಯ್ಮೆಂಟ್ ಇರ್ಬೋದು, ಕೃಷಿ ಹತ್ರ ಒಂದು 5,000 ಕೋಟಿ ಕೂಡ ಪ್ಲಾಂಟ್ ಹಾಕಂತ ಒಂದು ಯೋಜನೆ ಕೂಡ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ರೀತಿಯಾಗಿ ಎಂಪ್ಲಾಯ್ಮೆಂಟ್ ಇರ್ಬೋದು, ರಸ್ತೆಗಳು ಇರ್ಬೋದು, ರೈಲ್ವೆ ಪ್ರೋಗ್ರಾಮ್ಸ್ ಇರ್ಬೋದು, ಫ್ಲೈಓವರ್ಸ್ ಇದೆಲ್ಲ ಮಾಡ್ತಕ್ಕಂಥ ಹೇಳಕ್ ಹೋಗಲ್ಲಣ್ಣ. ಮುಂದಿನ ದಿನದಲ್ಲಿ ಕೆಲಸನ ಮಾಡಿ ಕೆಲಸನ ನಾವು ಮಾತಾಡ್ಸಂದ್ರೆ ನಾವು ಪ್ರಾಮಾಣಿಕ ದಯಮಾಡಿ ಒಂದನೇ ಗುರುತು, ಕಾಂಗ್ರೆಸ್ಸಿನ ಗುರುತು, ಒಂದನೇ ಗುರುತು ತಾವೆಲ್ಲರೂ ಕೂಡ ಹಸ್ತಕ್ಕಾಶೀರ್ವಾದ ಮಾಡಿ ಸಮಾಜದಿಂದ ನಿಜವಾಗ್ಲೂ ಕೂಡ ಇವತ್ತು ಹರಿಯನಾಗಿ ಕುರುಗೋಡ್ಲಿಂದ ಡೆಲ್ಲಿ ಮಠ ಕಾಂಗ್ರೆಸ್ಗೆ ತಾವೆಲ್ಲರೂ ಕೂಡ ಕಲ್ಲು ಬಳ್ಳಿ ಯಾರ್ಯಾರಿದ್ದೀರಿ ಬಳ್ಳಾರಿ ಜಿಲ್ಲೆನಲ್ಲಿ ಅಪ್ಪ ಜಮೀನಣ್ಣರು ಎಲ್ಲರೂ ಕೂಡ ಕುರುಗೋಡಿಗೆ ಬಂದಿದ್ರು. ಗಣೇಶ್ ಅವ್ರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ತುಕಾರಾಮಪ್ಪ ಬಂದು ಮಾತಾಡೋಗಿದ್ದಾನೆ, ನಮ್ಮ ಮನೆ ಮಗ ಇದ್ದಂಗೆ ನೀವೆಲ್ಲರೂ ಆಶೀರ್ವಾದ ಮಾಡೋಣ. ಎಲ್ಲರೂ ಕೂಡ ಮಾಡಿ ನಾವೆಲ್ಲರೂ ಮತ್ತೆ ನಾವೆಲ್ಲರೂ ಕೂಡ ನಾವು ಮಾಡ್ಕೊಂಬ ಕೆಲಸ ಮಾಡ್ಕೊಂಬ ಮತ್ತೆ ಹಳ್ಳಿಗೆ ನಾನು ಬರ್ತೀನಿ. ಎಲ್ಲರೂ ಕೂಡ ಸ್ವಲ್ಪ ನನಗೆ ಬಿಫಾಮ್ ಅನೌನ್ಸ್ಮೆಂಟ್ ಮಾಡೋದು ಲೇಟ್ ಆಯ್ತು, ಅನ್ನತ್ತೆ ಯಾರು ಬೇಸಬೇಡಿ. ನಾನು ಕೂಡ ಹಳ್ಳಿ ಮನುಷ್ಯನ, ನಾನು ಕೂಡ ಬೇಸ ಮಾಡ್ಕೊಂಡ್ ಬಂದಿರೋನೆ. ಸ್ವಲ್ಪ ಚೆನ್ನಾಗಿ ಓದ್ಕೊಂಡು ನಾನು ಹಿಂಗಾಗಿ ಇವಾಗ ನಮ್ಮ ಸಂದರ್ಭ ಕಲ್ಲುಗಳು ಇರ್ಬೋದು. ನೀವು ಕೇಳಿರಲ್ಲ ಎಲ್ಲರಿಗೆ ಎಷ್ಟು ಬೇಸ ಇದೆ ಅಂತ ಹೇಳಿರ ಇಲ್ಲ.